ಹೆಲೋ ಆಸ್ಪಿರೆಂಟ್ಸ್, ಫೈನಲಿ NTPC ಗ್ರಾಜುಯೇಟ್ ಲೆವೆಲ್ದು 2025ರಲ್ಲಿ ಅಂದ್ರೆ ನೋಟಿಫಿಕೇಶನ್ ಆಗಿ ಈಗ ರೀಸೆಂಟ್ ಆಗಿ ಎಕ್ಸಾಮ್ ಆಗಿತ್ತಲ್ವಾ, ಸುಮಾರು ತಿಂಗಳಿಂದೆ, ಒಂದೆರಡು ತಿಂಗಳಿಂದೆ ಆ ರಿಸಲ್ಟ್ ಫೈನಲಿ ಡಿಕ್ಲೇರ್ ಆಗಿದೆ. ಯಾರ್ಯಾರ್ದು ಸೆಲೆಕ್ಷನ್ ಆಗಿದೆ, ನಾನು ಇಲ್ಲಿ ಬೆಂಗಳೂರ್ದು ಇದು ಕಟ್ ಆಫ್ ನ ತಗೊಂಡಿದ್ದೀನಿ. ಒಂದೆರಡು ಮೂರು ಇದು ಝೋನ್ದು ತೋರಿಸ್ತೇನೆ. ಹಾಗೆ ನಾನು ಪ್ರತಿ ಝೋನಿಂದು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಲೋಡ್ ಮಾಡಿದ್ದೇನೆ. ಓಕೆನಾ, ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ನೀವು ನೋಡಿದ್ರೆ ನಿಮ್ಗೆ ಪ್ರತಿ ಝೋನ್ ಅಲ್ಲಿ ಯಾರ ರೋಲ್ ನಂಬರ್ ವೈಸ್ ಯಾರ್ಯಾರ್ದು ಸೆಲೆಕ್ಷನ್ ಆಗಿದೆ ಅಂಡ್ ಪ್ರತಿ ಝೋನ್ ಅಲ್ಲಿ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅನ್ನೋದನ್ನ ನಾನು ಅಷ್ಟು PDF ಮತ್ತೆ ಫೋಟೋಸ್ ನ ಹಾಕಿದ್ದೇನೆ. ಇಲ್ಲಿ ನೋಡಿರ್ಬೋದು ನೀವು. ಇಲ್ಲಿ ಕೂಡ ಕೆಟಗರಿ 1, 2 ಎಕ್ಸಾಂಪಲ್ ತೋರಿಸ್ತೇನೆ, ಒಂದ್ ನಿಮಿಷ. ಇಲ್ಲಿ ನೋಡಿ, ಅಂದ್ರೆ ಕೆಟಗರಿ 1 ಈಗ CCTS ಮತ್ತೆ ಅದು ಟಿಕೆಟ್ ಕಲೆಕ್ಟರ್ ಇತ್ತಲ್ಲ, ಅದು ಟ್ರೈನ್ ಮ್ಯಾನೇಜರು, ಆಮೇಲೆ ಯಾವ್ಯಾವ್ದು ಇವೆಲ್ಲ ಪೋಸ್ಟ್ ಕೋಡ್ ಅಲ್ಲಿ ನೋಟಿಫಿಕೇಶನ್ ಯಾವ್ಯಾವ ಪೋಸ್ಟ್ ಕೋಡ್ಗೆ ಯಾವ್ಯಾವ್ದು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಅಲ್ಲಿ ಕ್ಲರ್ಕ್ ಎಲ್ಲದೂ ಇತ್ತು. ಆ ಕೆಟಗರಿ ಪ್ರಕಾರ ಪ್ರತಿಯೊಂದಕ್ಕೂ ಆಲ್ಮೋಸ್ಟ್ CCTS ಮತ್ತೆ ಇದು ಟೈಪಿಂಗ್ ಟೆಸ್ಟ್ ರಿಕ್ವೈರ್ಮೆಂಟ್ ಇರಲ್ವಲ್ಲ, ಆ ಪೋಸ್ಟ್ ಗಳಿಗೆ ಕಟ್ ಆಫ್ ಜಾಸ್ತಿ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಜನರಲ್ ಕ್ಯಾಟಗರಿಲಿ 80, 76, 69 ಲೋಯೆಸ್ಟ್ ಕಟ್ ಆಫ್ 69. ಇದು ಕ್ಯಾಟಗರಿ ನಂಬರ್ 3ಗೆ ಹೋಗಿದೆ. ಇದು ಲೋಯೆಸ್ಟ್ ಕಟ್ ಆಫ್ ಬಂದ್ಬಿಟ್ಟು. ಇನ್ ನೆಕ್ಸ್ಟ್ ನೀವು ಬಂದ್ರೆ OBC ಕಟ್ ಆಫ್ ನೋಡೋದಾದ್ರೆ ಇದು ಕೂಡ 78, 66 ಲೋಯೆಸ್ಟ್ ಕಟ್ ಆಫ್ ಹೋಗಿದೆ. ಈ ಲೋಯೆಸ್ಟ್ ಕಟ್ ಆಫ್ ಎರಡರಲ್ಲೂ ಸೇಮ್ ಹೋಗಿದೆ. 78, 75, 78ವರೆಗೂ ಹೈಯೆಸ್ಟ್ ಕಟ್ ಆಫ್ ಹೋಗಿದೆ. ಇದು ಪ್ರತಿಯೊಂದು ಪೋಸ್ಟ್ಗೆ. ಹಾಗೆ SC ಕಟ್ ಆಫ್ ನೋಡ್ತಾ ಇರ್ಬೋದು ನೀವು. ಲೋಯೆಸ್ಟ್ ಕಟ್ ಆಫ್ ಎಷ್ಟು SC ಲಿ? ಲೋಯೆಸ್ಟ್ ಕಟ್ ಆಫ್ 60 SC ಲಿ. ಓಕೆನಾ. ST ಲಿ ಲೋಯೆಸ್ಟ್ ಕಟ್ ಆಫ್ ಬಂದ್ಬಿಟ್ಟು 55. ಓಕೆ, 55 ಅಲ್ವಾ? ಈ 55 ಸ್ವಲ್ಪ ಜಾಸ್ತಿ ಇದೆ. ಲೋಯೆಸ್ಟ್ ಕಟ್ ಆಫ್ 55 ನೋಡಿರ್ಬೋದು ನೀವು. SC ಅಲ್ಲಿ ಇದಕ್ಕೆ ಪೋಸ್ಟ್ ಇರಲಿಲ್ಲ. ST ಗೆ ಈ ಕ್ಯಾಟಗರಿಗೆ ಪೋಸ್ಟ್ ಇರಲಿಲ್ಲ. ಈ ಕ್ಯಾಟಗರಿಯಲ್ಲಿ ST ಗೆ ಎಷ್ಟೆಷ್ಟು ಪೋಸ್ಟ್ ಇದಾವೆ ಎಲ್ಲದಕ್ಕೂ 62, 55, 56, 55 ಇದೆ. SC ಅಲ್ಲಿ 75 ಹೈಯೆಸ್ಟ್ ಹೋಗಿದೆ ಈ ಪೋಸ್ಟಿಗೆ. ಇದಕ್ಕೂ SC ಗೂ OBC ಗೂ ಆಲ್ಮೋಸ್ಟ್ ಸೇಮ್ ಬಂದಿದೆ. ಇಲ್ಲಿ ಮಾತ್ರ SC ಗೆ ಕಡಿಮೆ ಬಿದ್ದಿದೆ. ಓಕೆನಾ. ಇದು EWS ಇದಿಷ್ಟು ಕಟ್ ಆಫ್. ಇಲ್ಲಿ ನೀವು ಹಾಗೆ ನೋಡ್ತಾ ಇದ್ರೆ PDF ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. PDF ಅಲ್ಲಿ ಏನಂತಂದ್ರೆ ಎಲ್ಲರದು ರೋಲ್ ನಂಬರ್ ನ ಮೆನ್ಷನ್ ಮಾಡಿದ್ದಾರೆ. ನೋಡ್ರಿ, ನಿಮ್ಮ ರೋಲ್ ನಂಬರ್ ನ ಚೆಕ್ ಮಾಡಿ ನೋಡ್ಕೊಳ್ಳಿ. ನಿಮ್ದು ಇದು ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ. ನಿಮ್ಮ ರೋಲ್ ನಂಬರ್ ಇದೆ ಅಂತಂದ್ರೆ ನಿಮ್ದು ಕ್ಲಿಯರ್ ಆಗಿದೆ. ಹಾಗೆ ನಿಮ್ಮ ಸ್ಕೋರ್ ಕಾರ್ಡ್, ನಿಮ್ದು ಎಷ್ಟೆಷ್ಟು ಸ್ಕೋರ್ ಆಗಿದೆ, ನಿಮ್ದು ಇದು ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ, ನೀವು ಟೈರ್ 2 ಬರೆಯಕ್ಕೆ ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ಮಾರ್ಕ್ ಆಗಿ ನಿಮ್ಮ ಸ್ಕೋರ್ ಕಾರ್ಡ್ ಇವತ್ತು ಸಂಜೆ 5 ಗಂಟೆ ಒಳಗೆ ಬರುತ್ತೆ. ಓಕೆನಾ. ಅದನ್ನು ನಾನು ಮೆನ್ಷನ್ ಮಾಡಿ ಹಾಕ್ತೇನೆ, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೇನೆ. ಎಷ್ಟೊತ್ತಿಗೆ ಲಿಂಕ್ ಓಪನ್ ಆಗಿದೆ ಅಥವಾ ಲಿಂಕ್ ಆಕ್ಟಿವ್ ಆಗಿದೆ ಅಂತ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕ್ತೇನೆ. ಟೆಲಿಗ್ರಾಮ್ ಜಾಯ್ನ್ ಆಗಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದ ಕ್ಯಾಂಡಿಡೇಟ್ ರೋಲ್ ನಂಬರ್ ಹ್ಯಾವ್ ಬಿನ್ ಪ್ರಾವಿಷನಲಿ ಶಾರ್ಟ್ ಲಿಸ್ಟೆಡ್ ಫಾರ್ ಸೆಕೆಂಡ್ ಸ್ಟೇಜ್. ಓಕೆ. ಆಮೇಲೆ ಕಂಪ್ಯೂಟರ್ ಬೇಸ್ಡ್ 16 ಮೇ ಇಂದ ಇಷ್ಟರಿಂದ ಎಕ್ಸಾಮ್ ಆಗಿತ್ತು. CBT2 ಯಾವಾಗ ಅಂತ ಇಲ್ಲಿ ಹಾಕಿದ್ದಾರೆ, ನಾನು ಹೇಳ್ತೇನೆ. ಸೆಕೆಂಡ್ ಸ್ಟೇಜ್ ಆಫ್ CBT ವಿಲ್ ಅವೈಲೇಬಲ್ ಎಕ್ಸಾಮ್ ಕಂಟಿನ್ಯೂ ಕನ್ಸಿಡರ್ಲಿ ಓನ್ಲಿ ಅಗೇನ್ಸ್ಟ್ ದ. ಓಕೆ, ಒಂದು ನಿಮಿಷ. CBT2 applicable second stage performance the post. ಓಕೆ, CBT2 ಎಕ್ಸಾಮ್ ಲಾಗಿಂಗ್ ಇನ್. ಓಕೆ ಮೆನ್ಷನ್ ಮಾಡಿಲ್ಲ ಅನ್ಸುತ್ತೆ. ಬಟ್ ಏನಂತಂದ್ರೆ ನಾನು ಚೆಕ್ ಮಾಡಿರೋ ಪ್ರಕಾರ ನೆಕ್ಸ್ಟ್ ಅಂದ್ರೆ ಜುಲೈ 2nd ವೀಕ್ ಅಲ್ಲಿ ಎಕ್ಸಾಮ್ ಆಗುತ್ತೆ. ಓಕೆನಾ. ಜುಲೈ 2nd ವೀಕ್ ಅಂದ್ರೆ ಎಕ್ಸಾಕ್ಟ್ ಡೇಟ್ ಹೇಳಿಲ್ಲ ಅವರು, 2nd ವೀಕ್ ಅಲ್ಲಿ ಅಂತ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಬಟ್ ಅದು ಇಲ್ಲಿ ಇರ್ಬೇಕಿತ್ತು, ನನಗೆ ತಕ್ಷಣ ಸಿಗ್ತಾ ಇಲ್ಲ. ಓಕೆ, ಬಟ್ ಜುಲೈ 2nd ವೀಕ್ ಇದೆಯಲ್ಲ, ಇದು ಜೂನು. ಜುಲೈ 2nd ವೀಕ್ ಟೈಮ್ ಅಲ್ಲಿ ಅವರು ಟೆಂಟೇಟಿವ್ ಡೇಟ್ ನ ಹೇಳಿದ್ದಾರೆ. ಏನಕ್ಕೆ? CBT2 ಎಕ್ಸಾಮ್ಗೆ, ಮೇನ್ಸ್ RRB ಮೇನ್ಸ್ ಎಕ್ಸಾಮ್ಗೆ. ನೀಟಾಗಿ ಕರೆಂಟ್ ಅಫೇರ್ಸ್, ಸೈನ್ಸ್ ಎಲ್ಲದನ್ನು ಪ್ರಿಪರೇಷನ್ ಮಾಡ್ಕೊಂಡು ಓದ್ಕೊಳ್ಳಿ. ಆಮೇಲೆ ಟೆಲಿಗ್ರಾಮ್ ಚಾನಲ್ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಇರಿ. ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತೇನೆ ನಿಮಗೆ. ಹಾಗೆ ಅದ್ರ ಜೊತೆಗೆ ಸ್ಟ್ರಾಟಜಿ ಏನ್ ಮಾಡಬೇಕು, CBT2ಗೆ ಎಕ್ಸಾಕ್ಟ್ ಸ್ಟ್ರಾಟಜಿ ಏನ್ ಮಾಡಬೇಕು ಸೆಲೆಕ್ಷನ್ ತಗೊಳ್ಳೋದಕ್ಕೆ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಕೊಡ್ತೇನೆ. ಇಲ್ಲಿ ನಿಮ್ಮ ಇದನ್ನ ಸ್ಕೋರ್ ಅನ್ನ, ಇದು ರೋಲ್ ನಂಬರ್ ಅನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಇಲ್ಲಿ RRB ಚೆನ್ನೈದು ಕಟ್ ಆಫ್ ಮತ್ತೆ ಇದನ್ನ ನೋಡ್ತಾ ಇರಬಹುದು. URಗೆ 81, 80 ಲೋಯೆಸ್ಟ್ ಕಟ್ ಆಫ್ 75 ಹೋಗಿದೆ, ಅಲ್ಲ 75.07. ಇದರಲ್ಲಿ ಲೋಯೆಸ್ಟ್ ಕಟ್ ಆಫ್ ಇದು ಪೋಸ್ಟ್ 5 ಇರೋದಕ್ಕೆ ಲೋಯೆಸ್ಟ್ ಕಟ್ ಆಫ್ ಹೋಗಿದೆ ಕ್ಯಾಟಗರಿ 5ಗೆ. OBC ಯಲ್ಲೂ ಅಷ್ಟೇ ನೀವು ನೋಡ್ತಾ ಇರಬಹುದು ಎಷ್ಟೆಷ್ಟು ಕಟ್ ಆಫ್ ಹೋಗಿದೆ ಅಂತ. ಇದು RRB ಚೆನ್ನೈದು. ಇದು RRB ಬಿಲಾಸ್ಪುರ್ದು. ನೋಡಿ, ಎಲ್ಲದೂ ಹೈಯೆಸ್ಟ್ ಕಟ್ ಆಫ್ ಹೋಗಿದೆ. ಬೆಂಗಳೂರದೇ ಆಲ್ಮೋಸ್ಟ್ ಕಟ್ ಆಫ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ನೋಡಿ, 86, 75, 84 ಎಲ್ಲ ಹೋಗಿದೆ ಕಟ್ ಆಫ್. ಯಾವುದಕ್ಕೆ? UR ಅಲ್ಲಿ. OBCಗೆ ಬಂದ್ರೆ 72 ಲೋಯೆಸ್ಟ್ ಕಟ್ ಆಫ್, SC ಗೆ ಬಂದ್ರೆ 66, ಹಾಗೆ ST ಗೆ ಬಂದ್ರೆ 61 ಲೋಯೆಸ್ಟ್ ಕಟ್ ಆಫ್. ಇಲ್ಲೆಲ್ಲ ತುಂಬಾ ಹೈಯೇ ಹೋಗಿದೆ. ಬಿಲಾಸ್ಪುರ್ ಬೇರೆ ಎಲ್ಲ ರೀಸನ್ ಅಲ್ಲೂ ಆಲ್ಮೋಸ್ಟ್ ಹೈ ಹೋಗುತ್ತೆ. ಬೆಂಗಳೂರು ಮತ್ತೆ ಕೆಲವೊಂದು ರೀಸನ್ ಅಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ನಾನು ಅದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ಹಾಗೆ ಇದಲ್ಲದೆ ಇಲ್ಲಿ ನೋಡಿ, ಹಾಗೆ ALP ಕಟ್ ಆಫ್ ಕೂಡ ಡಿಸೈಡ್ ಆಗಿದೆ. ನಾನು ಇದರಲ್ಲೇ ಮೆನ್ಷನ್ ಮಾಡ್ತೀನಿ, ಮತ್ತೆ ಸಪರೇಟ್ ವಿಡಿಯೋ ಮಾಡಲ್ಲ. RRB ALP ಯಾರ್ಯಾರು ನೋಟಿಫಿಕೇಶನ್ ಹಾಕಿದಾರ, ಇದು RRB ಬಿಲಾಸ್ಪುರ್ದು ರಿಸಲ್ಟ್. ಬಿಲಾಸ್ಪುರ್ ಅಲ್ಲಿ UR ಅಲ್ಲಿ 76 ಹೋಗಿದೆ, ಹಾಗೆ OBC ಅಲ್ಲಿ 72,
60 62 ಕಟ್ ಆಫ್ ಹೋಗಿದೆ. ಇದು ಬಿಲಾಸ್ಪುರ್ದು. ಇನ್ನು ಬೆಂಗಳೂರು ರಿಸಲ್ಟ್ ಇನ್ನೂ ಡಿಕ್ಲೇರ್ ಆಗಿಲ್ಲ. ಇನ್ನೇನು ಡ್ಯೂ ಆಫ್ ಕೋರ್ಸ್ ಅಲ್ಲಿ ಡಿಕ್ಲೇರ್ ಆಗತ್ತೆ, ಇವತ್ತು ಸಂಜೆ ಒಳಗೆ ಬರುತ್ತೆ. ಬಟ್ ಚೆಕ್ ಮಾಡ್ತಾ ಇರಿ, ಇವತ್ತು ಸಂಜೆ ಒಳಗೆ ಬರುತ್ತೆ. ನಾನು ಸಪರೇಟ್ ವಿಡಿಯೋ ಮಾಡಲ್ಲ ALP ಗೆ. ಸೊ ALP ರಿಸಲ್ಟ್ ಕೂಡ ಇವತ್ತೇ ಡಿಕ್ಲೇರ್ ಆಗಿದೆ. ಹಾಗೆ RRB NTPC ರಿಸಲ್ಟ್ ನಿನ್ನೆನೇ ಡಿಕ್ಲೇರ್ ಆಗಿತ್ತು. ನಿನ್ನೆ ಸಂಜೆಯಿಂದ ಇವತ್ತು 5 ಗಂಟೆ ಒಳಗೆ ನಿಮ್ಮ ಸ್ಕೋರ್ ಕಾರ್ಡ್ ಕೂಡ ಬರುತ್ತೆ. ಓಕೆನಾ? ಓಕೆ, ಇಲ್ಲಿ ಇದೆ ನೋಡ್ರಿ, ಟೆಂಟೇಟಿವ್ಲಿ ಶೆಡ್ಯೂಲ್ಡ್ ಆಫ್ ಸೆಕೆಂಡ್ ವೀಕ್ ಆಫ್ ಜುಲೈ. ಇಲ್ಲಿದೆ ನೋಡಿದ್ರಾ, CBT2 ಯಾವಾಗ ಆಗುತ್ತೆ? ಸೆಕೆಂಡ್ ವೀಕ್ ಆಫ್ ಜುಲೈ ಅಲ್ಲಿ ಮೈನ್ಸ್ ಟೆಸ್ಟ್ ಆಗುತ್ತೆ. ಆಲ್ಮೋಸ್ಟ್ ನಾನು ಇದ್ರ ಬಗ್ಗೆ ನೀವು ಸ್ಟ್ರಾಟಜಿ ಎಲ್ಲ ಹೇಳ್ತೇನೆ. ಚಾನಲ್ನ ಜಾಯ್ನ್ ಆಗಿ, ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ನಾನು ಕೆಲವೊಂದು PDF ನೋಟ್ಸ್ ಅನ್ನು ಶೇರ್ ಮಾಡ್ತಾ ಇರ್ತೇನೆ. ಹಂಗೆ ಪಕ್ಕ ಕನ್ನಡದಲ್ಲಿ ಫಸ್ಟ್ ಇನ್ಫಾರ್ಮೇಶನ್ ಟೆಲಿಗ್ರಾಮ್ ಅಲ್ಲಿ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಇರ್ಬೋದು, ಫಸ್ಟ್ ಇದಾಗೋದೆ ನನ್ನ ಚಾನಲ್ ಅಲ್ಲಿ. ಯಾಕಂತಂದ್ರೆ ನನಗೆ ಆ ತರ ಸೋರ್ಸಸ್ ಇದೆ, ನಾನು ಇದು ಲಿಂಕ್ ಇಟ್ಕೊಂಡಿದ್ದೀನಿ. ಹಾಗಾಗಿ ಪಟಕ್ಕಂತ ಸೆಂಟ್ರಲ್ ಗೌರ್ಮೆಂಟ್, ನಾನು ಸ್ಟೇಟ್ ಗೌರ್ಮೆಂಟ್ ಹೇಳ್ತಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಫುಲ್ ನಾನು ಬರೀ ಸೆಂಟ್ರಲ್ ಗೌರ್ಮೆಂಟ್ ಫೋಕಸ್ ಮಾಡೋಕ್ಕಾಗಿ, ನಾನು ಅದು ಇದು ಫೋಕಸ್ ಮಾಡ್ತಿಲ್ಲ, ಬರೀ ಸೆಂಟ್ರಲ್ ಗೌರ್ಮೆಂಟ್ ಫೋಕಸ್ ಮಾಡೋಕ್ಕಾಗಿ ಫಸ್ಟ್ ಏನೇ ಇನ್ಫಾರ್ಮೇಶನ್ ಇದ್ರು ನನ್ನ ಚಾನಲ್ ಅಲ್ಲೇ ಬರುತ್ತೆ. ಸೊ ಹಾಗಾಗಿ ನೀವು ಟೆಲಿಗ್ರಾಮ್ನು ಜಾಯ್ನ್ ಆಗಿ, ಹಾಗೆ ಮತ್ತೆ ಯೂಟ್ಯೂಬ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಟೆಂಟೇಟಿವ್ ಆಗಿ 2 ಜುಲೈಗೆ. ನಿಮ್ಗೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದಕ್ಕೆ 120ಕ್ಕೆ ಎಕ್ಸಾಮ್ ಆಗುತ್ತಲ್ವಾ ಮೈನ್ಸ್. 120ರಲ್ಲಿ ಈ ಸರಿ ಮಾತ್ರ ಹೋದ ವರ್ಷ ಕಟ್ ಆಫ್ ಎಷ್ಟು ನಿಂತಿತ್ತು? ಹೋದ ವರ್ಷ ಕಟ್ ಆಫ್ ಆಕ್ಚುಲಿ 85 ಮೇಲೆ ನಿಂತಿತ್ತು. ನೀವು ಅನ್ಕೊಂಡಿರ್ಬೋದು 70 ಅಂತ ಹೇಳಿ. ಬಟ್ ಅದು ಏನ್ ಮಾಡಿದ್ರು, ಈ 120ಕ್ಕಾಗಿರೋ ಸ್ಕೋರ್ ಅನ್ನ ಏನ್ ಮಾಡಿದ್ರು 100ಗೆ ಇಳಿಸಿದ್ರು. ಅಂದ್ರೆ ಅದನ್ನ ಇದು ಕ್ಯಾಲ್ಕುಲೇಷನ್ ಮಾಡಿ, ಅಂದ್ರೆ 120ಕ್ಕೆ ಇಷ್ಟ ಆದ್ರೆ 100ಗೆ ಎಷ್ಟು ಅಂತ 100ಗೆ ಮಾಡಿ ಇಳಿಸಿದ್ರು. ಅದರಲ್ಲಿ ಏನಾಗಿದೆ, ಕಟ್ ಆಫ್ 73 ಏನೋ ಹೋಗಿದೆ, 73 ಪ್ಲಸ್ ಹೋಗಿದೆ. ಓಕೆನಾ? ಈಗ ನೀವು 120ಕ್ಕೆ ನಿಮ್ಮ ಸ್ಕೋರು ಮಿನಿಮಮ್ 86 ಆದ್ರೂ ಸ್ವಲ್ಪ ಕಷ್ಟನೇ. 90 ಹತ್ರ ಇದ್ರೆ 120ಕ್ಕೆ ನಿಮ್ದು ಆಕ್ಚುಲಿ ಈಗಿರೋ ಪೋಸ್ಟಿಗೆ ಸೆಲೆಕ್ಷನ್ ಆಗತ್ತೆ. ಓಕೆನಾ? ಇಲ್ಲ ಅಂತಂದ್ರೆ ಸೆಲೆಕ್ಷನ್ ಕಷ್ಟ ಆಗುತ್ತೆ. ಟೈಪಿಂಗ್ ಟೆಸ್ಟ್ ವರೆಗೂ ಬರುವಂತ ಸಾಧ್ಯತೆ ಇರುತ್ತೆ 80 ಪ್ಲಸ್ ಇದ್ರೆ. ಓಕೆ, ಸೊ ನೀಟಾಗಿ ನಾನು ಅದ್ರ ಸ್ಟ್ರಾಟಜಿ ವಿಡಿಯೋನ ಮಾಡ್ತೇನೆ, ಯಾವ್ಯಾವ ತರ ಯಾವ್ಯಾವ ಜಾಸ್ತಿ ಫೋಕಸ್ ಮಾಡ್ಬೇಕು ಅಂತೇಳಿ. ನಾನು ಆಲ್ರೆಡಿ ಈ CBT2 ಹೋದ ವರ್ಷ ನಾನು ಕ್ಲಿಯರ್ ಮಾಡಿರೋದ್ರಿಂದ ಮೇನ್ಸ್ ಅನ್ನ, ಸೊ ನನಗೆ ಗೊತ್ತು ಯಾವ್ಯಾವ ಕಡೆ ಏರಿಯಾ ಫೋಕಸ್ ಮಾಡ್ಬೇಕಂತ. ನಾನು ಹೇಳ್ತೇನೆ, ನಿಮ್ಗೆ ಕ್ಲಿಯರ್ ಗೈಡೆನ್ಸ್ ನ ಕೊಡ್ತೇನೆ. ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇದ್ ಮಾಡಿ. ಹಾಗೆ ಇದು ನಿಮ್ಮ ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ರೋಲ್ ನಂಬರ್ನ. ಓಕೆನಾ? ನಿಮ್ಮ ರೋಲ್ ನಂಬರ್ ಹಾಲ್ ಟಿಕೆಟ್ ಅಲ್ಲಿ ಇರುತ್ತಲ್ಲ, ಹಾಲ್ ಟಿಕೆಟ್ ಅಲ್ಲಿ ನಿಮ್ಮ ರೋಲ್ ನಂಬರ್ ಇರುತ್ತೆ. ಆ ರೋಲ್ ನಂಬರ್ನ ನೀವು ಹಿಂಗೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ರೋಲ್ ನಂಬರ್ ಇದೆಯಾ ಇಲ್ವಾ ಅಂತ. ಥ್ಯಾಂಕ್ ಯು.